ಜಮೀನು ವಿಚಾರಕ್ಕೆ ಸಹೋದರ ಸಂಬಂಧಿಗಳ ನಡುವೆ ಗಲಾಟೆ ಆಗಿದೆ. ಮಾರಾಮಾರಿಯಲ್ಲಿ 7 ಜನರಿಗೆ ಗಾಯ, ಬಿಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಬೆಳಗಾವಿ ತಾಲೂಕಿನ ಅಂಬೇವಾಡಿ ಗ್ರಾಮದಲ್ಲಿ ಒಂದು ಘಟನೆ ನಡೆದಿದೆ. ಲಖನ್ ರಾಕ್ಷಿ, ಗೋವಿಂದ ರಾಕ್ಷಿ ಕುಟುಂಬದ ಜಮೀನು ವಿವಾದ. 20 ಗುಂಟೆ ಜಮೀನು ವಿಚಾರಕ್ಕೆ 2 ಕುಟುಂಬಗಳ ನಡುವೆ ಜಿದ್ದು ಬಿದ್ದಿದೆ. ಇವತ್ತು ಏಕಾಏಕಿಯಾಗಿ ಗೋವಿಂದ ರಾಕ್ಷಿ ಮನೆಗೆ ನುಗ್ಗಿ ರಾಡ್ನಿಂದ ಹಲ್ಲೆ ಮಾಡಲಾಗಿದೆ ಅನ್ನುವಂತ ಆರೋಪ. ಲಖನ್ ರಾಕ್ಷಿ ಸೇರಿ ಹಲವರಿಂದ ಹಲ್ಲೆ ಮಾಡಿರುವಂತ ಆರೋಪ ಕೇಳಿಬರ್ತಾ ಇದೆ. ಈ ಘಟನೆಯಲ್ಲಿ ಗೋವಿಂದ ರಾಕ್ಷಿ ಕಾಲಿನ ಮೂಳೆ ಮುರಿತವಾಗ್ಬಿಟ್ಟಿದೆ. ಸವಿತಾ ರಾಕ್ಷೆ, ಮಾರುತಿ ರಾಕ್ಷೆ ಸೇರಿ 7 ಜನರಿಗೆ ಗಾಯ ಆಗಿದೆ. ಬೆಳಗಾವಿಯ ಕಾಕತಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಘಟನೆ ನಡೆದಿದೆ. ಇದು ಕುಟುಂಬಗಳ ಗಲಾಟೆ. ಜಮೀನು ವಿಚಾರಕ್ಕೆ ಸಂಬಂಧಪಟ್ಟಂತೆಗೆ 2 ಕುಟುಂಬಗಳ ನಡುವೆ ಆದಂಥ ಗಲಾಟೆ. ಈ ಘಟನೆಯಲ್ಲಿ ಅನೇಕರಿಗೆ ಗಾಯಗಳಾಗಿದೆ, ಕಾಲು ಮುರಿತ ಆಗಿದೆ. ಈ ಕೆಲವರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಇದು ಜಮೀನು ವಿಚಾರಕ್ಕೆ ಸಂಬಂಧಪಟ್ಟಂತೆಗೆ ಆದಂಥ ಗಲಾಟೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾಗಿದೆ. ಎಲ್ಲಪ್ಪ ಕಡೆ ನೀವು शेती दोघांची बी आहे ते सल्लाबद्दल केली होती जमीन. किती ते वर्ष झाली, जवळजवळ 60 ते 70 वर्षाची गोष्ट आहे. वडिलांनी बी एकत्र मरून गेली आणि आता 3 वर्ष झाली हे सापडायला लागले. आमची जमीन सोड, आमची जमीन सोड. आम्हाला माहितीच नाही तर आम्ही जमीन कशी सोडणार सांगा. कोण करायची? जमीन आम्हीच कशी दिली. आमची जमीन त्यांच्याकडे आहे, त्यांची जमीन आमच्याकडे आहे. दोघांचे बी सेम आहे. आजूबाजूलाच आहे. असे जरा लांब लांब आहे. त्यांच्या हिरीपाशी आमची जमीन आहे, आमच्या हिरीपाशी त्यांची जमीन आमच्या. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್. ಶ್ರೀಧರ್, ಈ ಪ್ರಕರಣದ ಹಿನ್ನೆಲೆ ಏನು? ಕಂಪ್ಲೇಂಟ್ ಏನಾದರೂ ಆಗಿದೆಯಾ? ಯಾರನ್ನಾದ್ರೂ ವಶಕ್ಕೆ ಪಡ್ಕೊಂಡಿರೋದು, ತನಿಖೆ ನಡೀತಿರೋದು, ಈ ಥರದ್ದು ಏನಾದ್ರು ನಡೀತಾ ಇದೆಯಾ? ನಿತ್ಯ ಪ್ರಮುಖವಾಗಿ ಈ ಒಂದು ಬೆಳಗಾವಿಯಲ್ಲಿ ಜಮೀನು ವಿವಾದ ಸಂಬಂಧಪಟ್ಟಂತೆ ಮನೆಗೆ ನುಗ್ಗಿ ಒಂದು ಏನು ಹಲ್ಲೆ ಮಾಡಿದಂತೆ ಘಟನೆ ನಡೆಸಿರ್ತಕ್ಕಂಥದ್ದು. ಪ್ರಮುಖವಾಗಿ ಬೆಳಗಾವಿ ತಾಲೂಕಿನ ಅಂಬೇವಾಡಿ ಗ್ರಾಮದಲ್ಲಿ ಒಂದು ಘಟನೆ ನಡೆದಿದೆ. ಸಹೋದರ ಸಂಬಂಧಿಗಳ ಮಧ್ಯೆ ಏನು ಈ ಒಂದು ಜಮೀನು ವಿಚಾರವಾಗಿ ಗಲಾಟೆ ಆರಂಭ ಆಗುತ್ತೆ. ನಿನ್ನೆ ಈ ಒಂದು ಗಲಾಟೆಯಲ್ಲಿ 2 ಕುಟುಂಬದ ಕಡೆ 7 ಜನರಿಗೆ ಗಾಯ ಆಗಿರ್ತಕ್ಕಂಥದ್ದು. ಗಾಯಗೊಂಡಂತವರ 7 ಜನರು ಕೂಡ ಬೆಳಗಾವಿ ಬಿಮ್ಸ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ಅಂದ್ರೆ ಪ್ರಮುಖವಾಗಿ 20 ಗುಂಟೆ ಜಮೀನಿಗಾಗಿ ಒಂದು ಜಗಳ ಆರಂಭ ಆಗುತ್ತೆ ನಿನ್ನೆ ಸಾಯಂಕಾಲ. ಈ ಜಗಳ ಏನಂದ್ರೆ ಕೈ ಮಿಲಾಸುವಂತಿಗೆ ತಲುಪುತ್ತೆ. ತದನಂತರ ಕೈಯಲ್ಲಿ ಏನು ಕಬ್ಬಿಣದ ರಾಡ್ ಅನ್ನ ಹಿಡಿದು ಒಬ್ಬರ ಮೇಲೆ ಒಬ್ಬರು ಹಲ್ಲೆಯನ್ನ ಮಾಡ್ತಾರೆ. ಈ ಹಲ್ಲೆಯಲ್ಲಿ ಗಾಯಗೊಂಡವರೀಗ ಬೆಳಗಾವಿ ಬಿಮ್ಸ್ ಆಸ್ಪತ್ರೆ ಚಿಕಿತ್ಸೆ ಪಡೆದುಕೊಳ್ತಾರೆ. ಜೊತೆಗೆ ಇದು ಕಾಕತಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಈಗಾಗಲೇ ಒಂದು ಘಟನೆ ನಡೆದಿದೆ. ಇನ್ನೂ ಕೂಡ ಒಂದು ಕಾಕತಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿ ಇನ್ನೂ ಕೂಡ ಪ್ರಕರಣ ದಾಖಲಾಗಿಲ್ಲ ನಿಮಗೆ. ಆದ್ರೆ ಈ ಒಂದು ಘಟನೆ ಏನಿದೆ, ಇತ್ತೀಚಿನ ಕೆಲ ದಿನಗಳಲ್ಲಿ ನಾವು ನೋಡೋದಾದ್ರೆ ಕೌಟುಂಬಿಕ ಕಲಹಗಳಾಗಿರ್ಬೋದು, ಮತ್ತೆ ಈ ರೀತಿ ಆಸ್ತಿ ಮತ್ತು ಜಮೀನು ವಿವಾದಕ್ಕಾಗಿ ಒಂದು ದಾಯಾದಿಗಳು ಮತ್ತೆ ಕಲಹಗಳೇನಿದಾವೆ, ಕಲಹ ಪ್ರಕರಣಗಳು ಹೆಚ್ಚಾಗ್ತಾ ಇದಾವೆ. ನೀತಿ. ಓಕೆ, ಥ್ಯಾಂಕ್ ಯು ಶ್ರೀಧರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಎಲ್ಲಪ್ಪ ಕಡೆ ನೀವು ಹೊಸಪೇಟೆ ಎಲ್ಲಪ್ಪ ಕಡೆ ನೀವು ಹೊಸಪೇಟೆ ಎಲ್ಲಪ್ಪ ಕಡೆ ನೀವು ಹೊಸಪೇಟೆ ಎಲ್ಲಪ್ಪ ಕಡೆ ನೀವು ಹೊಸಪೇಟೆ ಎಲ್ಲಪ್ಪ ಕಡೆ